ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ ನಿಸಾ UK ಫುಡ್ಗೆ ಸ್ವಾಗತ. ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ತುಪ್ಪದ ಹೀರೆಕಾಯಿ ಪಲ್ಯನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ. ಇದು ನಮ್ಮ ಅತ್ತೆ ಬಂದಿದ್ದಾರೆ ಊರಿಂದ. ಅವರು ತುಪ್ಪದ ಹೀರೆಕಾಯಿನ ತಂದಿದ್ದಾರೆ. ಬೆಂಗಳೂರಲ್ಲಿ ನಾನು ಇಲ್ಲಿವರೆಗೂ ನೋಡಿಲ್ಲ, ನನಗೆ ಸಿಕ್ಕೂ ಇಲ್ಲ. ಬನ್ನಿ ತುಪ್ಪದ ಹೀರೆಕಾಯಿ ಪಲ್ಯನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ನೋಡಿ, ಇದೇ ತುಪ್ಪದ ಹೀರೆಕಾಯಿ. ಇಷ್ಟು ಎಳೆನೂ ಇರುತ್ತೆ, ದಪ್ಪನೂ ಕೂಡ ಇರುತ್ತೆ. ತುಂಬಾ ಚೆನ್ನಾಗಾಗುತ್ತೆ ಪಲ್ಯ ಇದು ಚಪಾತಿ ಜೊತೆ, ಅನ್ನದ ಜೊತೆ, ರೊಟ್ಟಿ ಜೊತೆ ಎಲ್ಲ ಜೊತೆ ಕೂಡ ನಾವು ತಿನ್ಕೋಬೋದು. ನಾರ್ಮಲ್ ಹೀರೆಕಾಯಿದು ಸಿಪ್ಪೆ ತೆಗಿಬೇಕಾಗುತ್ತೆ, ಬಟ್ ಈ ಹೀರೆಕಾಯಿದು ಸಿಪ್ಪೆ ತೆಗೆಯಲ್ಲ. ಹಾಗೇ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಬನ್ನಿ ಕಟ್ ಮಾಡ್ಕೊಳ್ಳೋಣ ಹೀರೆಕಾಯಿನ. ನೋಡಿ, ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಹೀರೆಕಾಯಿನ ನೀಟಾಗಿ. ಎಲ್ಲ ಹೀರೆಕಾಯಿನ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಈರುಳ್ಳಿ ಹಾಕೋಂಗಿಲ್ಲ, ಟೊಮೆಟೊ ಹಾಕೋಂಗಿಲ್ಲ, ಬರೀ ಬೆಳ್ಳುಳ್ಳಿ, ಕಡಲೆ ಬೀಜದ ಪೌಡ್ರು, ಆಮೇಲೆ ಅಚ್ಕಾರದ ಪುಡಿ, ಉಪ್ಪು, ಎಣ್ಣೆ ಇಷ್ಟೇ ಯೂಸ್ ಮಾಡೋದು ಇದಕ್ಕೆ. ನೋಡಿ, ಫಸ್ಟಿಗೆ ಸಾಸಿವೆ ಹಾಕೋತಾ ಇದ್ದೀನಿ, ಕರಿಬೇವು ಸೊಪ್ಪು, ಸ್ವಲ್ಪ ಜೀರಿಗೆ, ಎಣ್ಣೆ. ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ತುಂಬಾ ಟೇಸ್ಟಿ ಆಗುತ್ತೆ, ಇದು ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸರ್ತಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಹೀರೆಕಾಯಿ, ತುಪ್ಪದ ಹೀರೆಕಾಯಿ ಸಿಕ್ಕಿದ್ರೆ ಮನೆಯಲ್ಲಿ ಈ ಥರ ಪಲ್ಯ ಮಾಡ್ಕೊಂಡು ತಿನ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಜೊತೆ, ಚಪಾತಿ, ಅಕ್ಕಿ ರೊಟ್ಟಿ, ನೀವು ರಾಗಿ ರೊಟ್ಟಿಗೂ ಕೂಡ ಮಾಡ್ಕೊಂಡು ತಿನ್ಕೋಬೋದು. ಅಷ್ಟು ರುಚಿಯಾಗಿರುತ್ತೆ ಇದು ತುಪ್ಪದ ಹೀರೆಕಾಯಿ ಪಲ್ಯ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾದಮೇಲೆ ಅರಿಶಿನದ ಪುಡಿ, ಇದಕ್ಕೆ ನಾನು ಕಟ್ ಮಾಡಿರೋ ಅಂಥ ತುಪ್ಪದ ಹೀರೆಕಾಯಿನ ಹಾಕೋತಾ ಇದ್ದೀನಿ. ನೋಡೋಕ್ಕೆ ಮಾತ್ರ ಇಷ್ಟಿದೆ. ಇದು 1 kgಯಷ್ಟು ಕಟ್ ಮಾಡಿದ್ದೀನಿ. ಇಲ್ಲಿ ಪಲ್ಯ ಆದಮೇಲೆ ಇದಕ್ಕೆ ಒಂದು 1/4 kgಕ್ಕಿಂತ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಷ್ಟು ಕಡಿಮೆ ಆಗುತ್ತೆ ಇದು ಪಲ್ಯ. ನೋಡೋಕ್ಕೆ ಮಾತ್ರ ಜಾಸ್ತಿ ಕಾಣಿಸುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ. ನಾನಿಲ್ಲಿ 2 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಿದು. ಇದಕ್ಕೆ ನೀರು ಕೂಡ ಹಾಕೋಂಗಿಲ್ಲ, ಎಣ್ಣೆಯಲ್ಲೇ ಬೇಯುತ್ತೆ ಇದು. ಇವಾಗ ನೋಡಿ, ಕುಟ್ಟಾಣಿಯಲ್ಲಿ ನಾನು ಕುಟ್ಕೊಂಡಿರುವಂಥ ಕಡಲೆ ಬೀಜದ ಪೌಡ್ರನ್ನ ಹಾಕೋತಾ ಇದ್ದೀನಿ. ನೋಡಿ, ಫುಲ್ಲಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇದು ಹಚ್ಕಾರದ ಪುಡಿನೂ ಕೂಡ ನಾನು ಊರಿಂದನೇ ಮಾಡಿಸ್ಕೊಂಡು ತರಿಸ್ಕೊತೀನಿ. ನಾನು ಇಲ್ಲಿ ಬೆಂಗಳೂರಲ್ಲಿ ಹಚ್ಕಾರದ ಪ್ಯಾಕೆಟ್ ಪುಡಿ ಎಲ್ಲ ಯೂಸ್ ಮಾಡಲ್ಲ. ಈ ಸರ್ತಿ ತುಂಬ ಕೆಂಪಗಿದೆ ಮೆಣಸಿನ್ಕಾಯಿ, ಅದ್ರದ್ದು ಪೌಡ್ರ್ ಮಾಡ್ಕೊಂಡು ತಂದಿರೋದು. ಆಮೇಲೆ ನಾನು ಮಷಿನ್ಗೆಲ್ಲ ಹಾಕ್ಸಲ್ಲ, ಇದು ಕುಟ್ಟುಬಿಟ್ಟೆ ತೊಗೊಂಬರೋದು ಅಚ್ಕಾರದ ಪುಡಿ. ಹಾಗಾಗಿ ತುಂಬ ಟೇಸ್ಟ್ ಇರುತ್ತೆ, ತುಂಬ ದಿನ ಬಾಳಿಕೆನೂ ಕೂಡ ಬರುತ್ತೆ. ಇವಾಗ ರೊಟ್ಟಿ, ಜೋಳದ ರೊಟ್ಟಿ ಮಾಡಿದ್ದೀವಿ ಮನೆಯಲ್ಲಿ. ಇವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಪ್ಪದ ಹೀರೆಕಾಯಿ ಪಲ್ಯ ಅಥವಾ ಗೊಜ್ಜು, ಜೋಳದ ರೊಟ್ಟಿ, ಶೇಂಗಾದ ಹಿಂಡಿ ಅಂತ ಕರೀತಾರೆ ನಮ್ಮ ಸೈಡು. ಅಂದರೆ ಶೇಂಗಾದು ಚಟ್ನಿ ಪುಡಿ, ಊರಿಂದನೇ ಮಾಡ್ಕೊಂಬಂದಿರೋದು. ಜೊತೆಯಲ್ಲಿ ಸ್ವಲ್ಪ ಮೊಸರು, ಆಮೇಲೆ ಸೌತೆಕಾಯಿ ಕೂಡ. ಈ ಥರ ಸೌತೆಕಾಯಿ ನಾನು ಇಲ್ಲಿ ನೋಡಿಲ್ಲ, ಮೇ ಬಿ ಇಲ್ಲಿ ಸಿಗಲ್ಲ ಬೆಂಗಳೂರಲ್ಲಿ. ಬೇರೆ ಸೌತೆಕಾಯಿ ಸಿಗುತ್ತೆ, ಬಾಂಬೆ ಸೌತೆಕಾಯಿ ಅಂತ ಸಿಗುತ್ತೆ ಇಲ್ಲಿ. ಬಟ್ ಇದು ನಾಟಿ ಸೌತೆಕಾಯಿ. ನೋಡಿ, ನಮ್ಮೂರ ಸೈಡೆಲ್ಲ ಇದೇ ಥರ ಸಿಗುತ್ತೆ ಸೌತೆಕಾಯಿ. ಇಲ್ಲಿ ಕಡಲೆ ಬೀಜದ ಪೌಡ್ರು, ಮೊಸರು, ತುಪ್ಪದ ಹೀರೆಕಾಯಿ. ನೋಡಿ, ಈ ಥರ ಕೆಂಪುಗೆ ಚಟ್ನಿ ಪುಡಿ ಒಳ್ಳಲ್ಲಿ ಕುಟ್ಟಿ ಮಾಡಿರ್ತಾರೆ. ಶೇಂಗಾದ ಹಿಂಡಿ ಅಂತ ಕರೀತಾರೆ. ಈ ಥರ ಇರುತ್ತೆ ನೋಡಿ ಫ್ರೆಂಡ್ಸ್, ನಮ್ಮೂರಲ್ಲೆಲ್ಲ ಈ ಥರ ಸಿಗುತ್ತೆ ಸೌತೆಕಾಯಿ. ಇದಕ್ಕೆ ಸಿಪ್ಪೆ ತೆಗೆಯೋದು ಬೇಕಾಗಿ. ನೋಡಿ, ಸೌತೆಕಾಯಿ ಜೊತೆ ರೆಡಿಯಾಗಿದೆ ತುಪ್ಪದ ಹೀರೆಕಾಯಿ ಪಲ್ಯ. ನಿಮ್ಮನೇಲೂ ಒಂದು ಸರ್ತಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮುಖಾಂತರ ಹೇಳಿ. ಒಂದು ಸರ್ತಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ಸ್ ಮುಖಾಂತರ ಹೇಳಿ ನಿಮ್ಮನೇಲಿ ಮಾಡಿದಾಗ ಹೇಗೆ ಬಂತು ಅಂತ.